ಸೊ ಪ್ರತಿಯೊಂದು ಮಗುವಲ್ಲೂ ಒಂದು ವಿಶೇಷ ಕಲೆ ಇದ್ದೇ ಇರುತ್ತೆ. ಆ ವಿಶೇಷ ಕಲೆನ ಗುರುತು ಹಿಡಿಯುವಂಥ ಕೆಲಸ ಪೋಷಕರು ಹಾಗೂ ಶಾಲೆಯವರು ಮುಖ್ಯವಾಗಿ ಅದನ್ನು ಮಾಡಲೇಬೇಕು. ನಮ್ಮ ಪ್ರಕೃತಿ ಶಾಲೆಯಲ್ಲಿ ನಾವು ಅದೇ ಕೆಲಸ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಕಂಪ್ಲೀಟಾಗಿ ಬರೀ ಒಂದು ಬುಕ್ ಎಜುಕೇಷನ್ ಏನಿದೆಯೋ ಅದಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡಿರ್ತಾರೆ. ಬಟ್ ಆದರೆ ನಮ್ಮ ಶಾಲೆಯಲ್ಲಿ ಒಂದು ವಿಶೇಷತೆ ಅಂದರೆ ಬುಕ್ ಎಜುಕೇಷನ್ ಇದೆಯಲ್ಲ ಅಂದರೆ ಏನು ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಏನೇನು ನಮಗೆ ಹೇಳಿರ್ತಾರೋ ಅದರ ಜೊತೆಯಲ್ಲೇ ನಾವು ಆ ಮಗುವಲ್ಲಿ ಯಾವ ಥರದ ವಿಶೇಷತೆ ಕಲೆ ಇದೆ ಅನ್ನೋದನ್ನು ನಾವು ಅದನ್ನು ಕಂಡುಹಿಡಿಯುವಂಥ ಪ್ರಯತ್ನ ಪ್ರಾಥಮಿಕ ಹಂತದಲ್ಲೇ ಮಾಡಿ, ಅದಾದಮೇಲೆ ನೆಕ್ಸ್ಟ್ ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಮುಂಭಾಗ ಅಂದರೆ ಮುಂಬರುವ ದಿನಗಳಲ್ಲಿ ಅವರಿಗೆ ತುಂಬ ಒಳ್ಳೆಯ ಶಿಕ್ಷಣವನ್ನ ಅವರು ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೋ ಅದರಲ್ಲಿ ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಮೊದಲಿಂದನೂ ಇವಾಗ ಸುಮಾರು 3 ವರ್ಷ ಆಯಿತು ನಮ್ಮ ಈ ಶಾಲೆನ ನಾವು ನಮ್ಮ ಜವಾಬ್ದಾರಿಗೆ ತಗೊಂಡು. ಅವಾಗಿಂದ ಇವಾಗ ತನಕ ಸಾಕಷ್ಟು ಮಕ್ಕಳಲ್ಲಿ ತುಂಬ ಬದಲಾವಣೆಗಳಾಗಿದೆ. ಹಾಗೆ ಅವರಲ್ಲಿ ಇರುವಂಥ ಸಾಕಷ್ಟು ಕಲೆಗಳು ಹೊರಗೆ ಬರ್ತಾ ಇದೆ. ಈ ಕೆಲಸನ ಪ್ರತಿಯೊಂದು ಶಾಲೆಯವರು ಮಾಡಲೇಬೇಕು, ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯವರು ಇದನ್ನು ಮಾಡಲೇಬೇಕು. ಇಲ್ಲ ಅಂದರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಅವರಲ್ಲಿ ಇರುವಂಥ ಒಂದು ವಿಶೇಷ ಕಲೆನ ನಾವು ಕೈಯಾರ ಸಾಯಿಸುವಂಥ ಕೆಲಸ ಮಾಡ್ತಿದ್ವಿ. ಹೊಸ ಆವಿಷ್ಕಾರಗಳು ನಮ್ಗೆ ಯಾವುದು ಸೃಷ್ಟಿ ಆಗ್ತಾ ಇಲ್ಲ. ಯಾಕೆ ಅಂದರೆ ಇವಾಗಿನ ಶಿಕ್ಷಣ ಏನು ಇದೆಯಲ್ಲ ಆ ರೀತಿ ಇದೆ. ಸೊ ಅದನ್ನು ಬಿಟ್ಟು ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ಮಾಡಬೇಕು. ಆ್ಯಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಸಮೇತನೂ ನಾವು ಮಾಡಿಸ್ತಾ ಇದ್ದೀವಿ. ಸಾಕಷ್ಟು ವಿಚಾರ ಇರ್ಬೋದು. ನಮ್ಮಲ್ಲಿ ರೂಬಿಕ್ಸ್ ಕ್ಯೂಬ್ನ ನಾವು ಮಾಡಿಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲೇ ನಮ್ಮದೇ ಶಾಲೆಯಲ್ಲಿ ಒಂದು ಟೆಲಿಸ್ಕೋಪ್ ಸಮೇತನೂ ಇದೆ. ಅವ್ರಿಗೆ ಲೈವ್ ಆಗಿ ಟೆಲಿಸ್ಕೋಪಲ್ಲಿ ಆಕಾಶ ಕಾಯಗಳನ್ನ ನಾವು ತೋರಿಸ್ತೀವಿ. ಮೈಕ್ರೋಸ್ಕೋಪ್ ಇದೆ. ನಮ್ಮಲ್ಲಿರೋದು ಪ್ಲೇ ಹೋಮ್ LKG UKG 1 to 7th ಮಾತ್ರ. ಆದರೂ ಸಮೇತ ನಾವು ಫಸ್ಟ್ ಸ್ಟ್ಯಾಂಡರ್ಡ್ನ ಟಚ್ ಆ್ಯಂಡ್ ಫೀಲ್ ಅಂತ ಹೇಳ್ತೀವಿ. ಅಂದರೆ ಮೈಕ್ರೋಸ್ಕೋಪ್ನ ಅವ್ರು ಮುಟ್ಟಿ ಅದನ್ನು ಫೀಲ್ ಮಾಡ್ಕೋಬೇಕು, ಟೆಲಿಸ್ಕೋಪ್ನ ಅವ್ರು ಮುಟ್ಟಿ ಫೀಲ್ ಮಾಡ್ಕೋಬೇಕು. ಟೆಲಿಸ್ಕೋಪಲ್ಲಿ ಅವರು ಹತ್ತಿರದಿಂದ ಚಂದ್ರನಾಗಿರ್ಬೋದು, ಆಕಾಶ ಕಾಯಗಳನ್ನಾಗಿರ್ಬೋದು, ನಕ್ಷತ್ರಗಳನ್ನಾಗಿರ್ಬೋದು, ಬೇರೆ ಬೇರೆ ಪ್ಲಾನೆಟ್ಸ್ನಾಗಿರ್ಬೋದು, ಅದನ್ನೆಲ್ಲ ನೋಡಿ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಯಾರಿಗೆ ಗೊತ್ತು, ಯಾರಿಗೆ ಮುಂದೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಿಲ್ಲ. ಅದೇ ರೀತಿ ಎಲ್ಲ ಪ್ರತಿಯೊಂದರಲ್ಲೂ ಕ್ರೀಡೆ ವಿಚಾರ ಆಗಿರ್ಬೋದು, ಅಥವಾ ಇಂಡೋರ್ ಆಕ್ಟಿವಿಟೀಸ್ ಆಗಿರ್ಬೋದು, ಔಟ್ಡೋರ್ ಆಕ್ಟಿವಿಟೀಸ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ನಾವು ಯಾವುದನ್ನು ಬಿಡದಲ್ಲೇ ಪ್ರತಿಯೊಂದು ಆಕ್ಟಿವಿಟೀಸ್ನು ಮಾಡಿಸ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಸ್ಪೀಕಿಂಗ್ ಅಂತ ನೀವೆಲ್ಲೂ ಕೇಳಿರಲ್ಲ. ಪಬ್ಲಿಕ್ ಸ್ಪೀಕಿಂಗ್ ಅನ್ನೋದು ನಾವು 4th 5th ಸ್ಟ್ಯಾಂಡರ್ಡಿಂದನೇ ಅವ್ರಿಗೆಲ್ಲರಿಗೂ ಹೇಳ್ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಪ್ರಕೃತಿ ಶಾಲೆನ ನಾವು ದ ಕಾನ್ಸೆಪ್ಟ್ ಸ್ಕೂಲ್ ಅಂತಲೇ ಕರಿತೀವಿ.